ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, Ramrah shirts, panche kurti, fancy sarees, ಸ್ಯಾರಿ, ಪೆಟಿಕೋಟ್, ಗೃಹ ಪ್ರವೇಶ ಕಾರ್ಯಕ್ರಮ, ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಪುಣ್ಯಕ್ಷೇತ್ರ ಕುರಟಹಳ್ಳಿ ಗ್ರಾಮದಲ್ಲಿ ಭಕ್ತರ ಕೋರಿಕೆಗಳ ಪವಾಡ ಮಹಿಮೆ ಪ್ರತಿಫಲ ಸಿಗಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಸೇವಾ ಟ್ರಸ್ಟ್ ವತಿಯಿಂದ 13ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಕುರಟಹಳ್ಳಿ ಹಾಗೂ ದೇವಸ್ಥಾನದ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಗೂ ಸಮಾಜ ಸೇವಕರು, ಜನರ ವಿಶ್ವಾಸ ಪಡೆದ ಅಧ್ಯಕ್ಷರು ಆರ್ ರಾಧಾಕೃಷ್ಣ ಬಿಎಸ್ಸಿ ರವರು, ಕೆಎಂ ಸೀನಪ್ಪ ಖಜಾನ್ಸಿ, ಜೆವಿ ನಾರಾಯಣಸ್ವಾಮಿ, ಎಚ್ ಕೃಷ್ಣಪ್ಪ ತೌಡು ಅಪಲನ್ನು, ಕೆಎಸ್ ತಮ್ಹಾರೆಡ್ಡಿ, ಕೆಎಸ್ ಅಶೋಕ್, ಕೆಎಚ್ ರಾಧಾಕೃಷ್ಣ, ಬಿನ್ ಹನುಮಂತಪ್ಪ, ಎಂ ಕೃಷ್ಣಮೂರ್ತಿ, ಕೆಆರ್ ಕೃಷ್ಣಪ್ಪ, ಕೆಇ ಕೃಷ್ಣಪ್ಪ, ಎಸ್ಎಲ್ ಶ್ರೀನಿವಾಸ್ ಬಿ, ಈ ಕಾರ್ಯದರ್ಶಿ ಕೆಆರ್ ಎಸ್ ವೀರಭದ್ರ, ಕೆಎಸ್ ಮಂಜುನಾಥ್ ರೆಡ್ಡಿ, ಅಶ್ವಥ್ ರೆಡ್ಡಿ, ಕೆವಿ ಬೈರೆಡ್ಡಿ, ಸಿವಿ ರಾಮಸ್ವಾಮಿ, ಜಿ ಮಂಜುನಾಥ್, ಕೆಎನ್ ಮುರಳಿ, ಕೆವಿ ಸತ್ಯನಾರಾಯಣ ರೆಡ್ಡಿ ಕೋಡಿಹಳ್ಳಿ, ಮುನಿವೆಂಕಟಪ್ಪ ಎಲ್ಲರೂ ಉಪಸ್ಥಿತರಿದ್ದರು. ಹಾಗೂ ವಿಶೇಷ ಆಹ್ವಾನಿತರು ಗೌರವಾನ್ವಿತ ಶ್ರೀ 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 ಮಹದೇವ ಸ್ವಾಮಿರವರು ಹಾಗೂ ಧರ್ಮಾಧಿಕಾರಿಗಳು ಶ್ರೀ ಯೋಗಿನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ಯುವಕರ ಬಳಗ ಹಾಗೂ ಬೆಸ್ಕಾಂ ಇಲಾಖೆ, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಹಾಗೂ ವಿವಿಧ ಇಲಾಖೆಯ ವರ್ಗದವರು, ವಿವಿಧ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಸುತ್ತಮುತ್ತಲಿನ ಗ್ರಾಮಗಳ ಜನಸಾಮಾನ್ಯರು, ಊರಿನ ಪ್ರಮುಖರು, ಮುಖಂಡರು, ಹಿರಿಯರು, ಯುವ ಮುಖಂಡರು, ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮ ಸಹಸ್ರ ಜನಸಂಖ್ಯೆಯ ಸೇವಾ ಕಾರ್ಯಕರ್ತರು ಭಾಗವಹಿಸಿ ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು. ಹಾಗೂ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಸಹಸ್ರ ಜನಸಂಖ್ಯೆಯ ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಂಡಳಿಯಿಂದ ಪಂಢರಾಪುರ ಭಜನೆ, ವಿವಿಧ ಕಲಾ ತಂಡದವರ ನೃತ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು, ಎಲ್ಲರ ಜನ ಸಾಮಾನ್ಯರ ವಿಶ್ವಾಸ ಪಡೆದ ಹಿರಿಯ ಮುಖಂಡ ಹಾಗೂ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ರಾಧಾಕೃಷ್ಣರವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ 13ನೇ ಬ್ರಹ್ಮ ರಥೋತ್ಸವ, ಇದರ ಹಿಂದೆ ಹಿರಿಯರ ಪೂಜಾ ಕಾರ್ಯಕ್ರಮ ನಡೆಸಲು ಹಮ್ಮಿಕೊಂಡಿದ್ದ, ಅದರಂತೆ ಊರಿನ ಗ್ರಾಮಗಳ ವಿಶೇಷತೆ ಕಾರ್ಯಕ್ರಮದ ಅದೇ ರೀತಿ ಬ್ರಹ್ಮ ರಥೋತ್ಸವ ಜಾತ್ರೆ ಕಾರ್ಯಕ್ರಮ ಎಲ್ಲ ಗಣ್ಯರು ಹಾಗೂ ಊರಿನ ಜನರ ಸಹಕಾರ ಇದು. ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ಜೈರಾಮ್ ಸರ್ ಅವರು, ವಿಜಯಪುರ ಮಠದ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಬರುತ್ತಿದ್ದು 3 ದಿನಗಳು ಅನ್ನ ಸಂತರ್ಪಣೆ, ಸುಮಾರು 10,000 ಜನರ ಭಕ್ತರಿಗೂ ಪಾಲ್ಗೊಂಡಿದ್ದು, ಈ ದಿನ ಡ್ರಾಮದಾನ, ವೀರ ಶೂರಕರಣ ಹಮ್ಮಿಕೊಂಡಿದ್ದೇವೆ. ಹೀಗೆ ಹಲವಾರು ಕಾರ್ಯಕ್ರಮದ ಗ್ರಾಮದಲ್ಲಿ ವಿಶೇಷತೆ ಇರುತ್ತದೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಸ್ವಾಮಿಯವರು ಮಾತನಾಡಿ, ಸುಮಾರು ವರ್ಷಗಳಿಂದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಎಲ್ಲ ಗಣ್ಯರ ಮುಖಂಡರ ಮಾರ್ಗದರ್ಶನದಂತೆ ಈ ದಿನ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆ ಹಾಗೂ ಮೂಲ ದೇವರಿಗೆ ವಿಶೇಷ ಬೆಣ್ಣೆ ಅಲಂಕಾರ ಕಾರ್ಯಕ್ರಮ, ಜನಪದ ಕಾರ್ಯಕ್ರಮ, ಪ್ರತಿಯೊಬ್ಬ ಭಕ್ತರಿಗೂ ವಿಶ್ವರೂಪ ದರ್ಶನ, ವೀರಾಂಜನೇಯ ಸ್ವಾಮಿ ನಂಬಿಕೆ ಇರುವ ಭಕ್ತರಿಗೆ ತಮ್ಮ ಕೋರಿಕೆಗಳ ಪ್ರತಿಫಲ ತಪ್ಪದೆ ಸಿಗಲಿದೆ. ಪುಣ್ಯಕ್ಷೇತ್ರ ಕುರಟಹಳ್ಳಿ ಈ ದಿನ ಸಾಕ್ಷಿಯಾಗಿದೆ. ಏಕತಾ ಬ್ರಹ್ಮಣ ಭಾರತಿ ಏಕತೈವ ಯಜಮಾನ ಆಯುಷ್ಯೇಜೋ ದದಾತಿ. ಹಂಗಾಟ್ಲೆ ಪದ ನಾವು ತೀರ್ಥ ಬುಲ್ದಿಸ್ಕೊಂಡಮ್ಮ. ಈ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಇದು 13ನೇ ವರ್ಷ. ಇದರ ಹಿಂದಿನಿಂದ ಕೂಡ ಇದಕ್ಕೆ ಪೂರ್ವ ಕೂಡ ಇದನ್ನ ಶ್ರೀರಾಮನವಮಿ ದಿವಸ ಗ್ರಾಮಸ್ಥರೆಲ್ಲ ಸೇರಿಸಿ ಆವತ್ತು ಒಂಥರ ಜಾತ್ರೆ ಟೈಮ್ ಶ್ರೀರಾಮನವಮಿ ಮಾಡಿ ಊರಿನಲ್ಲೆಲ್ಲ ರಾಗಿ, ಅಕ್ಕಿ, ಕಾಳು ಸಂಗ್ರಹಣೆ ಮಾಡಿ ಅದರಿಂದ ಶ್ರೀರಾಮನವಮಿ ನಡೆಸ್ಕೊಂಡು ಬರ್ತಾ ಇದ್ರು. ಅವ್ರು ನಮ್ಮ ಹಿಂದಿನ ತಲೆಮಾರು. ನಮ್ಮ ತಲೆಮಾರಿನ ನಾವು ಇದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಒಂದು ಟ್ರಸ್ಟ್ ತರ ಮಾಡಿಕೊಂಡು
ಇದನ್ನು ನಾವು ಈ ಕಾಲಕ್ಕೆ ತಕ್ಕಂಗೆ ಈ ರಥೋತ್ಸವ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅದಕ್ಕೆ ಬೇಕಾಗಿರುವಂಥ ಏನೇನು ಸಾಮಗ್ರಿ ಬೇಕು ಎಲ್ಲ ನಮ್ಮ ಹತ್ರ ಇತ್ತು. ನಮ್ಮ ಪೂರ್ವಿಕರೇ ಎಲ್ಲ ಮಡಗಿಟ್ಟಿದ್ರೆಲ್ಲ, ಯಾರು ಈ ವಿಗ್ರಹಗಳು ಏನು ಬೇಕಾಗಿದ್ರೆ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಎಲ್ಲ ಇತ್ತು. ಈ ಒಂದು ತೇರನ್ನ ಈ ಚಿಂತಾಮಣಿ ಅಂತ ಅದು ಉದ್ದಿಮೆ ಜೆ.ವಿ. ನಾರಾಯಣ ಸ್ವಾಮಿ ಅಂತಿದ್ರು, ಜೆ.ವಿ. ನಾರಾಯಣ ಸ್ವಾಮಿ ಅಂತಿದ್ರು. ಮತ್ತೆ ನಮ್ಮ ಮೂರರ ಸಹಕಾರದಿಂದ ಒಂದು ರಥ ಮಾಡಿ ರಥೋತ್ಸವಕ್ಕೆ ಅವತ್ತಿನ ಚಾಲನೆ ಮಾಡ್ತಾ ಇದ್ವಿ. ಅದರ ಇದರಲ್ಲಿ ಕೈವಾರದ ಧರ್ಮಾಧಿಕಾರಿ ಜಯರಾಮ್ ಅವರು ಮತ್ತು ವಿಜಯಪುರದ ಮಠಾಧೀಶ್ವರ ಅಂತ ಶ್ರೀ ಮಹಾದೇವ ಸ್ವಾಮಿಗಳು ಪ್ರತಿ ವರ್ಷ ನಿರಂತರವಾಗಿ ತಪ್ಪದೆಯಲ್ಲಿ ಬರ್ತಾ ಇರ್ತಾರೆ. ಅದರ ಜೊತೆಗೆ ನಮ್ಮೂರಿನ ಎಲ್ಲ ಒಂದು ರೈತ ಬಾಂಧವರು ಸಹಕಾರ ಇದರಿಂದ ಈ ಸುತ್ತಮುತ್ತಲ ಗ್ರಾಮಗಳು ಸಾವಿರಾರು ಜನಕ್ಕೆ ಇವತ್ತು ದಿವಸ ನಾವು 3 ದಿನ ಅನ್ನದಾಸೋಹ ನಡೀತಾ ಇದ್ದೀವಿ. ಸುಮಾರು 3 ದಿವಸ ಕಲ್ಯಾಣೋತ್ಸವ ಇದು ಮಹಾಮಂಗಳಾರತಿ ಹೊತ್ತಿಗೆ 10,000 ಜನ ಇಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಇದು ಈ ಊರಿನ ವಿಶೇಷತೆ. ಇವಾಗ ಇಷ್ಟೆಲ್ಲ ಕಾರ್ಯಕ್ರಮ ಕೂಡ ಸುತ್ತಮುತ್ತಲ ಭಕ್ತಾದಿಗಳಿದ್ದಾರೆ. ಇದಕ್ಕೆ ಅವ್ರು ಪ್ರತಿ ವರ್ಷ ಇದು ನಡೆಸ್ಕೊಂಡು ಹೋಗೋದಕ್ಕೆ ಅವರು ಭದ್ರವಾದ ಒಂದು ಬುನಾದಿ ಹಾಕಿದ್ದಾರೆ. ಆ ಬುನಾದಿ ಮೇಲೆ ಇವತ್ತು ಇದೆಲ್ಲ ಕಾರ್ಯಕ್ರಮಗಳು ನಡೀತಾರೆ ಭಕ್ತ ಸಮೂಹದಿಂದ. ಮತ್ತೆ ಈ ದಿನೇ ದಿನೇ ಈ ಊರಿನಲ್ಲಿ ಕೂಡ ಇವತ್ತು ದಾನವೀರ ಸೂರ ಕರ್ಣ ಅಂತ ಈ ಊರಿನ ಈ ಯುವಕರು ಎಲ್ಲ ಸೇರಿ ಒಂದು ಡ್ರಾಮಾ ಸಾಹನು ಕೂಡ ಇವತ್ತು ರಾತ್ರಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಭಜನಾ ಕಾರ್ಯಕ್ರಮ ಕೂಡ ಪ್ರತಿ ಹುಣ್ಣಿಮೆ ದಿವಸ ಕೂಡ ಭಜನೆ ಊರು ಗ್ರಾಮಸ್ಥರಿಂದಾನೆ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಇದು ಒಂದು ಭಕ್ತಾದಿಗಳಿಗೆ ಒಂದು ಭಕ್ತಿ ಭಾವನ ಪೂರ್ವಕವಾಗಿರುತ್ತೆ ಸಮಾಜ ಒಕ್ಕಾರಿಗೆ ಇದು ಹೋಗ್ತಾ ಇದೆ. ಸರ್, ತಮ್ಮಲ್ಲಿ ಒಂದು ಮಾತು, ಈ ಒಂದು ಹುಟ್ಟಲ್ಲಿ ಜಾತ್ರೋತ್ಸವ ಈಗಾಗಲೇ ಸುಮಾರು ವರ್ಷಗಳಿಂದ ಅದೇ ರೀತಿ ವಿಜೃಂಭಣೆಯಿಂದ ತಮ್ಮ ಒಂದು ಅಧ್ಯಕ್ಷರ ಎಲ್ಲ ಪದಾಧಿಕಾರಿಗಳು ಸುತ್ತಮುತ್ತ ಗ್ರಾಮ ಸಹಸ್ರ ಜನಸಂಖ್ಯೆಯಲ್ಲಿ ವಿಜೃಂಭಣೆಯನ್ನು ನಂಬಿಕೊಂಡು ಬರುವ ಎಲ್ಲ ಭಕ್ತಾದಿಗಳು ಅನ್ನ ಸಂತರ್ಪಣೆ ವಿಶೇಷ ಮಾಡ್ತಾ ಇದ್ದಾರೆ. ಹೌದು. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಚಿಂತಾಮಣಿ ತಾಲೂಕು ಕುರುಟಹಳ್ಳಿ ಗ್ರಾಮದಲ್ಲಿ ಇದು 13ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ. ಇದು ನಿನ್ನೆ ಬೆಳಗ್ಗೆ ಅಂಕುರಾರ್ಪಣೆಯಿಂದ ಶುರುವಾಗಿದೆ. ಅಂಕುರಾರ್ಪಣೆ, ಧ್ವಜಾರೋಹಣ, ಸಂಜೆ ಕಲ್ಯಾಣೋತ್ಸವ ಇತ್ತು. ಇವತ್ತು ಬೆಳಗ್ಗೆ ಹೋಮ ಬಲಿಹರಣ ಕಾರ್ಯಕ್ರಮ ಇತ್ತು. ಮುಳುಸ್ವಾಮಿಯವರಿಗೆ ವಿಶೇಷ ಬೆಂಡೆ ಅಲಂಕಾರ ಮಾಡಿದ್ವಿ. ಇವತ್ತು ಸಂಜೆ ಊರೊಳಗಡೆ ಉತ್ಸವ ಇರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು. ಮಧ್ಯಾಹ್ನದಿಂದ ಜಾನಪದ ಹಾಡುಗಳು ಎಲ್ಲ ಇತ್ತು. ಸಂಜೆ ನಮ್ಮ ಕುರುಟಹಳ್ಳಿ ಗ್ರಾಮದವರಿಂದ ಡ್ರಾಮಾ ಕಾರ್ಯಕ್ರಮ ಇದೆ, ನಾಟಕ ಇದೆ. ನಾಳೆ ಮಧ್ಯಾಹ್ನ 11 ಗಂಟೆಗೆ ವಸಂತೋತ್ಸವ ಕಾರ್ಯಕ್ರಮ. ನಾಳೆ ಸಂಜೆ ಶೈಲೋತ್ಸವ ಕಾರ್ಯಕ್ರಮ ಇದೆ. ನಾಳಿದ್ದು ಅಂದ್ರೆ ಶುಕ್ರವಾರ ಬೆಳಗ್ಗೆ ದೇವರಿಗೆ ವಿಶ್ವರೂಪ ದರ್ಶನ, ಮಹಾಮಂಗಳಾರತಿ, ತೀರ್ಥ ಪ್ರಸಾದನಗೆ ನಮ್ಮ 13ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸಂಭ್ರಮದಲ್ಲಿ ಒಂದು ಮಾತು, ಈ ದಿನ ಕುರುಟಲ್ಲಿ ಈ ಜಾತ್ರೆ ಪ್ರಯುಕ್ತ ಸಮಸ್ತ ಜನತೆಗೆ ಎಲ್ಲ ಭಕ್ತಾದಿಗಳ ಒಂದು ಇದರಿಂದ ಈ ಆಂಜನೇಯ ಸ್ವಾಮಿ ದೇವರ ಕೃಪೆ, ಈ ಒಂದು ಶಕ್ತಿ, ಒಂದು ಅವರ ಭಕ್ತರ ಕೋರಿಕೆ ಅನಿಸಿಕೆಗಳು ಯಾವ ರೀತಿ ಒಂದು ನೆರವೇರಿಸಿ. ಇದು ನಮ್ದು ಕುರುಟಹಳ್ಳಿ ಶ್ರೀ ವೀರಾಂಜನೇಯ ಸ್ವಾಮಿ ಅತಿ ವಿಶೇಷವಾದದ್ದು. ಯಾಕೆಂದ್ರೆ ವೀರಾಂಜನೇಯ ಸ್ವಾಮಿ ವೀರಾಂಜನೇಯ ಇದರಲ್ಲಿ ನಮಗೆ ಹೋಗ್ತಾ ಒಂದೇ ಕಣ್ ಕಾಣುತ್ತದೆ, ಅಂತದ್ರಲ್ಲಿ ಇದು 2 ಕಣ್ ಕಾಣುವಂಥದ್ದು. ಅತಿ ನಂಬಿಕೆ ಇರುವಂತ ಶ್ರೀ ವೀರಾಂಜನೇಯ ಸ್ವಾಮಿ ದೇವರು ತಾವು ಭಕ್ತಾದಿಗಳು ಯಾರೇ ಆಗ್ಲಿ ತಮ್ಮ ಇಷ್ಟಾರ್ಥಗಳು ಏನೇ ಇದ್ರು ದೇವರಲ್ಲಿ ಧ್ಯಾನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ರೆ ತಮ್ಮೆಲ್ಲಾ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈ ವರ್ಷ ನಮ್ಮ ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಎಲ್ಲಾ ಭಕ್ತರಿಗೂ, ಎಲ್ಲಾ ಗ್ರಾಮಸ್ಥರಿಗೂ, ಎಲ್ಲ ಸಾರ್ವಜನಿಕರಿಗೂ ಒಳ್ಳೇದಾಗ್ಲಿ.
ಬ್ರಹ್ಮಣ ಭಾರತಿ ಏಕತೈವ ಯಜಮಾನ ಆಯುಷ್ಯೇಜೋ ದದಾತಿ. ಹಂಗ ಅಟ್ಲೆ ಪದ ತೀರ್ಥ ಬುಲ್ದಿಸ್ಕೊಂಡಮ್ಮ. रामाय रामभद्राय रामचन्द्राय वेदसे रघुनाथाय नाथाय सीताय पतये नमो नमः। बुद्धिर्बलं यशोधैर्यं निर्भयत्वरोगताम् अजाड्यं वाक्शत्वञ्चं हनुमान् स्मरणात् भवतु। ಫೋನ್